ಪಬ್ಲಿಕ್ ಟೈಮ್ಸ್‌ಗೆ ಸ್ವಾಗತ. ತಮಗೆಲ್ಲ ಗೊತ್ತಿರುವಂತೆ ಬೆಳಿಗ್ಗೆ ಸುಮಾರು 4:30 ಗಂಟೆಗೆ ನಮ್ಮ ಆಸ್ಪತ್ರೆಯಲ್ಲಿ ನಮ್ಮ HD ವಾರ್ಡ್ನಲ್ಲಿ ತಾಯಿ ಮಹಬೂಬಿ ನದಾಫ್ ಬದಾಮಿ ಇವರು ಹೆಣ್ಣು ಮಗುವೊಂದನ್ನು ಹುಟ್ಟಿರುತ್ತೆ. ಆ ಮಗು ಬೆಳಿಗ್ಗೆ ಯಾರೊಬ್ಬರು ಅಪರಿಚಿತ ವ್ಯಕ್ತಿಗಳು ಬಂದ್ಬಿಟ್ಟು ಅದನ್ನು ಅಪಹರಣ ಮಾಡಿದ್ದಾರೆ ಅಂತ ಹೇಳಿ ನಮಗೆ ಕಂಪ್ಲೇಂಟ್ ಬಂತು. ನಾವು ವಿಚಾರಿಸಲಾಗಿ ಅದು ಯಾರು ಮಾಡಿದ್ದಾರೆ ಅಂತ ನಾವು ಮತ್ತು ಪೊಲೀಸರು ತನಿಖೆ ಮಾಡಿದಾಗ ನಮಗೊಂದು ಫೋನ್ ಮುಖಾಂತರ ಒಂದು ಸುಳಿವು ಸಿಕ್ತು. ನಮ್ಮ PNC ವಾರ್ಡಲ್ಲಿ ಒಂದು ಸಾಕ್ಷಿ, ಅವಳ ಹೆಸರು ಸಾಕ್ಷಿ ಯಾದವಾಡ್ ಅಂತ, 24 ವರ್ಷದ ಹೆಣ್ಮಗಳು. ಅವಳು ಕಾನ್ಪೇಟ್, ರಾಮದುರ್ಗ ತಾಲೂಕು, ಬೆಳಗಾವಿ ಜಿಲ್ಲೆ. ಅವರು ನಮ್ಮಲ್ಲಿ ಅಡ್ಮಿಟ್ ಆಗಿ, ನಮ್ದು ಅದೇ ಟೈಮ್ ಡೆಲಿವರಿ ಆಗಿದೆ ಅಂತ ಅವರು ಅಡ್ಮಿಟ್ ಆಗಿ ಅಂತ ಹೇಳ್ಕೊತಾ ಇದ್ರು. ಆ ಮಗು ಇದೇ ಸಾಕ್ಷಿ ಯಾದವಾಡು ಅವರು ಒಬ್ಬಿನ ನದಾಫ್ ಹತ್ರ ಹೋಗಿಬಿಟ್ಟು ನಿನ್ನೆ ಸಂಜೆ 7 ಗಂಟೆಗೆ ಭೇಟಿಯಾಗಿದ್ದಾರೆ. ಅದೇ ರೀತಿ ಬೆಳಿಗ್ಗೆ 7 ಗಂಟೆಗೆ ಭೇಟಿಯಾಗಿ ನಾನು ಸ್ಟಾಫ್ ನರ್ಸ್ ಇದ್ದೀನಿ, ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ನಾನು ಬೇಬಿಗೆ ನೆಬ್ಲೇಷನ್ ಕೊಡ್ಸಿರ್ತದೆ ತೊಗೊಂಡು ಹೋಗ್ತೀನಿ ಅಂತ ಹೋಗ್ಬಿಟ್ಟು ಆ ಮಗುವನ್ನ ತನ್ನ ಪಕ್ಕದಲ್ಲೇ ಇಟ್ಕೊಂಡು ಅದೇ ನಮ್ಮ PNC ವಾರ್ಡಲ್ಲಿ ಪೇಷಂಟ್ ತೊಗೊಂಡು ಇದ್ದಳು ಅವಳು. ನಮ್ಮ ಪೊಲೀಸ್ ನಾವು ಟ್ರೇಸ್ ಮಾಡಿದಾಗ ಆ ಫೋನ್ ಬಂದುಬಿಟ್ಟು ಅದಕ್ಕೆ ಕನ್ಸರ್ನ್ಡ್ ಅದೇನದಲ್ಲ ಸಾಕ್ಷಿ ಯಾದವಾಡ್, ಆ ಫೋನ್ ನಂಬರ್ ನಮ್ಗೆ ಟ್ರೇಸ್ ಆಯಿತು. ಆಮೇಲೆ ನಮ್ಮ ಡಾಕ್ಯುಮೆಂಟ್ಸ್ ನೋಡಿದ್ವಿ. ಆ ಸಾಕ್ಷಿ ಯಾದವಾಡ್ ಅವಳು ಹೇಳ್ತಾ ಸಾಕ್ಷಿ ಯಾದವಾಡ್ ಹೇಳ್ತಾ ಇದ್ಲು, ನಂದು ಡೆಲಿವರಿ ನಿನ್ನೆ ಆಗಿದೆ ಅಂತ ಹೇಳಿದ್ರು. ಬಟ್ ನಮ್ಮ ಲೇಬರ್ ರೆಕಾರ್ಡ್ಸ್ ಚೆಕ್ ಮಾಡಿದಾಗಿ ಆ ಪೇಷಂಟ್ ಯಾವುದೋ ರೆಕಾರ್ಡ್ಸ್ ನಮ್ಮ ಡೆಲಿವರಿ ಆಗಿರಲಿಲ್ಲ. ಆಮೇಲೆ ನಮ್ಗೆ ಸಂಶಯ ಬಂದುಬಿಟ್ಟು ಆಮೇಲೆ ವಿಚಾರಿಸಲಾಗಿ ಆ ಮಗು ತನ್ನದಲ್ಲ ಅಂತ ಆಮೇಲೆ ಒಪ್ಕೊಂಡ್ಲು. ಆಮೇಲೆ ಒಂದು ಪರೀಕ್ಷೆ ಮಾಡಿ ನೋಡಿದ್ದೀವಿ, ಅವಳಲ್ಲಿ ಯಾವುದೋ ಥರ ಪ್ರೆಗ್ನೆನ್ಸಿ ಸೈನ್ಸ್ ಇರಲಿಲ್ಲ. ಮತ್ತು ಡೆಲಿವರಿ ಮತ್ತು ಸ್ಕ್ಯಾನು ಮಾಡಿದ್ದೀವಿ. ಸ್ಕ್ಯಾನಲ್ಲಿ ಯಾವ ಪ್ರೆಗ್ನೆಂಟ್ ಇದ್ದಿದ್ದು ಯಾವುದೂ ಲಕ್ಷಣ ಇರಲಿಲ್ಲ. ಅದೇ ಥರ ಮತ್ತು ನಮಗೆ ಗೈನಕಾಲಜಿಸ್ಟ್ ಚೆಕ್ ಮಾಡಿ ನೋಡಿದರು. ಅವಳು ಡೆಲಿವರಿ ಆಗಿರಲಿಲ್ಲ ಮತ್ತು ಯಾವ ರೆಕಾರ್ಡ್ ನಮ್ಮ ಹಾಸ್ಪಿಟಲ್ ಇರಲಿಲ್ಲ. ಆಮೇಲೆ ಅವ್ರ ಜೊತೆಗೆ ಒಂದಿಬ್ಬರು ಹೆಣ್ಮಕ್ಳು ಮತ್ತು ಗಂಡು ಮಕ್ಕಳು ಇದ್ದರು. ಅವ್ರನ್ನೆಲ್ಲ ವಿಚಾರಿಸಲಾಗಿ ಆಮೇಲೆ ಸತ್ಯವನ್ನು ಆಲ್ಮೋಸ್ಟ್ ಅವ್ರು ಒಪ್ಕೊಂಡಿರ್ತಾರೆ. ಅವ್ರನ್ನ ಪೊಲೀಸ್ ಕಸ್ಟಡಿ ತೊಗೊಂಡಿರ್ತಾರೆ. ಆಮೇಲೆ ಹಳೆ ರೆಕಾರ್ಡ್ಸ್ನ ಪರೀಕ್ಷೆ ಮಾಡಿದಾಗೆ ಇವಳು ಆಲ್ಮೋಸ್ಟ್ ಸುಮಾರು 1 ವರ್ಷದಿಂದ ಇವರು ಪ್ಲಾನ್ ಮಾಡ್ಕೊತ ಬಂದಿದ್ದಾರೆ. ಇವರು ರಾಮದುರ್ಗದಲ್ಲಿ ತಮ್ಮ ಏನಂತಲ್ಲ PSC ಕಟ್ಕೊಳ್ಳಲ್ಲಿ ಅವರು ಒಂದು ತಾಯಿ ಕಾರ್ಡನ್ನು, ಒಂದು ಡುಪ್ಲಿಕೇಟ್ ತಾಯಿ ಕಾರ್ಡ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಆಶಾ ಕಡೆಯಿಂದ, ಅಲ್ಲಿ PSC ಕಡೆಯಿಂದ ನಾವು ಕೂಲಂಕುಷವಾಗಿ ಪರೀಕ್ಷೆ ಮಾಡಬೇಕಾಗುತ್ತೆ. ಅಲ್ಲ ಡುಪ್ಲಿಕೇಟ್ ಏನಂತಾರ ಒಂದು ಫೇಕ್ ತಾಯಿ ಕಾರ್ಡ್ ಮಾಡ್ಕೊಂಡಿದ್ದಾರೆ. ಆಮೇಲೆ ನಮ್ಮ ಹಾಸ್ಪಿಟ್ಲಲ್ಲಿ ಅವರು ಸುಮಾರು ಬಂದು 3 ಸಲ ಬಂದಿದ್ದಾರೆ, OPD ಚೀಟ್ ಮಾಡಿಸಿದ್ದಾರೆ. ಬಟ್ ಅವರು ಪರೀಕ್ಷೆ ಒಳಗೊಂಡಿಲ್ಲ. ಅವರು ಒಂದೇದು ಫಸ್ಟ್ ಅವ್ರು ಬಂದಿದ್ದು 5/11/2024. 12:30 ಗಂಟೆಗೆ ಒಂದು OPD ಚೀಟ್ ಮಾಡಿಸಿದ್ದಾರೆ. ಬಟ್ ಏನೂ ನಮ್ಮಲ್ಲಿ ತೋರಿಸಿಲ್ಲ. ಮತ್ತೆ ನೆಕ್ಸ್ಟ್ ಡೇ ಬಂದ್ಬಿಟ್ಟು ಸ್ಕ್ಯಾನ್ ಮಾಡ್ತಾರೆ. ಸ್ಕ್ಯಾನಲ್ಲಿ ಯಾವುದೋ ಪ್ರೆಗ್ನೆನ್ಸಿ ಸೈನ್ಸ್ ಇಲ್ಲ ಅಂತ ಹೇಳಿ, ಯಾವ ಸೈನ್ಸ್ ಇಲ್ಲ ಅಂತ ಹೇಳಿ ನಮ್ಮ ರಿಪೋರ್ಟ್ ತೊಗೊಂಡಾಗಿದ್ದೀವಿ ನಾವು. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಅವರು 3/3/2025 ಮತ್ತೆ 1 ಗಂಟೆಗೆ ಬಂದಿದ್ದಾರೆ. ಬಟ್ ನಮ್ಮಲ್ಲಿ ಪರೀಕ್ಷೆ ಮಾಡ್ಕೊಂಡಿಲ್ಲ ಅವರು. ಅದೇ ಥರ ಮತ್ತು ಅವರು 29/5 ಬಂದಿದ್ದಾರೆ, ಮತ್ತು OPD ಚೀಟಿ ಮಾಡಿಸಿದ್ದಾರೆ, ಮತ್ತು ಚೆಕ್ ಮಾಡಿಸ್ಕೊಂಡಿಲ್ಲ ಅವರು. ಆಮೇಲೆ ಮೊನ್ನೆ ಇವತ್ತು ಬೆಳಿಗ್ಗೆ ಅವ್ರ ಅಡ್ಮಿಟ್ ಆಗಿದ್ದು, ನಿನ್ನೆ ಅಡ್ಮಿಟ್ ಆಗಿ, ಅಡ್ಮಿಟ್ ಅಂದರೆ ನಮ್ಗೆ ಯಾರಿಗೂ ಗೊತ್ತಿಲ್ಲದೆ ಅವರು ಅಡ್ಮಿಟ್ ಮಾಡ್ಕೊಂಡಿದ್ದಾರೆ. ಬಟ್ ಅವ್ರ ಕೇಸ್ ಪೇಪರ್ ಚೆಕ್ ಮಾಡಿ ನೋಡಿದಾಗ ಇವತ್ತು ಬೆಳಿಗ್ಗೆ 14/6/2025 ಬೆಳಿಗ್ಗೆ 9:20ಕ್ಕೆ ಕೇಸ್ ಶೀಟ್ ಮಾಡಿದ್ದಾರೆ. ಬಟ್ ಎಲ್ಲೂ ಅಲ್ಲಿ OPD ನೋಡ್ಸಿಲ್ಲ, IPD ನೋಡ್ಸಿಲ್ಲ. ಅವರು ನಿನ್ನೆ ಏನು ಮಾಡಿದ್ದಾರೆ, ನಾವು ಇಲ್ಲಿ ಅಡ್ಮಿಟ್ ಅಂತ ತಿಳ್ಕೊಂಡ್ಬಿಟ್ಟು ನಮ್ದು ಆ ಮಗುವನ್ನು ಬೆಳಿಗ್ಗೆ ತೊಗೊಂಡ್ಬಂದು ಈ ಮಗು ನಂದೇ ಅಂತ ಹೇಳ್ಬಿಟ್ಟಿದ್ದಾರೆ. ಅಕ್ಕಪಕ್ಕದವ್ರು ನಮ್ಗೆ ಸ್ವಲ್ಪ ಅವರು ನಮ್ಗೆ ಸುಳಿ ಕೊಟ್ಟರು. ಆಮೇಲೆ ನಾವು ಪೊಲೀಸ್ ಎನ್ಕ್ವೈರಿ ಮಾಡಿದಾಗ ಈ ಸತ್ಯ ಹೊರಗೆ ಬಂದಿದೆ. ಇವಾಗ ಮಗುವನ್ನು ನಾವು ಇದು ಮಾಡಿದ್ದೀವಿ, ಅದು ನಮ್ಮ ಎಸೆನ್ಸಿಬಿಲಿಟಿ ಇದ್ದೀವಿ. ನಮ್ಮ ಪಿಡಿಯಾಟ್ರಿಷಿಯನ್ ನೋಡ್ತಾ ಇದ್ದಾರೆ, ಮಗುನೂ ಆರೋಗ್ಯವಾಗಿದೆ ಮತ್ತು ತಾಯಿನೂ ಆರೋಗ್ಯವಾಗಿದ್ದಾರೆ ಸರ್. ಪೊಲೀಸರು ತಮ್ಮ ಕಸ್ಟಡಿ ತೊಗೊಂಡಿದ್ದಾರೆ ಸರ್. ನಾವು ಬೆಳಿಗ್ಗೆ 6 ಗಂಟೆಗೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್. ನಮ್ಮ ಮಾನ್ಯ SP ಸಾಹೇಬರಿಗೆ ನಾವು ಪರ್ಸನಲಿಗೆ ಫೋನ್ ಮಾಡಿಬಿಟ್ಟು ಕಂಪ್ಲೇಂಟ್ ಕೊಟ್ಟು ಅವ್ರಿಗೆ ಮಾಹಿತಿ ಕೊಟ್ಟಿದ್ದೀವಿ ಸರ್. SP ಸರ್ ಇಮಿಡಿಯೇಟ್ಲಿ ತಮ್ಮ ತಂಡನ ಕಳಿಸಿಬಿಟ್ರು. ಅಡಿಷನಲ್ SP ಅವರೆಲ್ಲ ಬಂದುಬಿಟ್ಟು ಎಲ್ಲರೂ ಪೂರ ಕಾರ್ಯಪ್ರವೃತ್ತವಾಗಿ ಎಲ್ಲ ಥ್ರೂಔಟ್ ಎಲ್ಲ ರೆಕಾರ್ಡ್ ಚೆಕ್ ಮಾಡಿ ಎಲ್ಲ ಹಾಸ್ಪಿಟ್ಲ್ ಎಲ್ಲ ನಾವು CC ಕ್ಯಾಮ್ರಾ ಚೆಕ್ ಮಾಡಿಬಿಟ್ಟು ಅದೇನು ಆಮೇಲೆ ನಮ್ಗೇನು ಇನ್ಪುಟ್ ಸಿಕ್ತಲ್ಲ ಅದ್ರ ಮೇಲೆ ಮಾಡಿದಾಗ ಇಲ್ಲೇ ನಮ್ಗೆ ಅದು ಯಾರು ಆರೋಪಿ ಇದಾರಲ್ಲ ಇಲ್ಲೇ ಸಿಕ್ಬಿಟ್ರೆ ಸರ್ ನಮ್ಗೆ. ಇಲ್ಲ, ಆ ಪೇಷಂಟ್ ಹೇಳಿದ್ದು 4 ಜನ ಹರಿಗೆವಾಡಿಗೆ ಹೋಗಿಲ್ಲ ಸರ್. ಒಬ್ಬರೇ ಅವ್ರು ಏನು ತಾಯಿ ಇದ್ದಾಳೆ ಸಾಕ್ಷಿ ಯಾದವಾಡು, ಇವಳೇ 2 ಸಲ ಹೋಗಿದ್ದಾಳೆ ಸರ್. ನಿನ್ನೆ ಸಾಯಂಕಾಲ 7 ಗಂಟೆಗೆ ಹೋಗಿದ್ದಾಳೆ, ಮತ್ತು ಬೆಳಗ್ಗೆ 7 ಗಂಟೆಗೆ ಹೋಗಿದ್ದಾಳೆ ಸರ್. ಇಲ್ಲ, ಅದು ಇಲ್ಲಿ ಬಂದು ತೋರಿಸ್ಕೊಂಡು ಹೋಗಿದ್ದಾರೆ ಸರ್. ಅಡ್ಮಿಟ್ ಆಗಿಲ್ಲ ಅವರು. ಬಟ್ OPD ಬೇಸಿಸ್ ಮೇಲೆ 4 ಸಲ ಅಟೆಂಪ್ಟ್ ಮಾಡಿದ್ದಾರೆ ಸರ್. ಅವರು OPD ಪೇಪರ್ಸ್ ಮಾಡ್ಕೊಂಡು ಹೋಗಿದ್ದಾರೆ. ಬಟ್ ನಮ್ಮಲ್ಲಿ ತೋರಿಸಿಲ್ಲ ಸರ್. ಒಂದೇ ಸಲ ಸ್ಕ್ಯಾನಿಂಗ್ ಮಾಡಿಸಿದ್ದಾರೆ. ಆ ಸ್ಕ್ಯಾನಿಂಗು ನೆಗೆಟಿವ್ ಇತ್ತು ಸರ್, ಅದು ಪ್ರೆಗ್ನೆನ್ಸಿ ನೆಗೆಟಿವ್ ಇತ್ತು. ಅದು ಅವ್ರದ್ದು ಡೀಟೇಲ್ಸ್ ನಾವು ಹಳೆ ರೆಕಾರ್ಡ್ ಪ್ರಕಾರ ಒಂದು ಅಬಾರ್ಷನ್ ಆಗಿದೆ, ಯಾವ ಮಕ್ಕಳಿಲ್ಲ ಸರ್.
ಇದೆ ನಮ್ಮ ಇವ್ರದ್ದು ಚಿಕ್ಕಮಗಳೂರಿಂದ ನೋಡಿದಾರೆ ಮಗು ಆರೋಗ್ಯ ಇದೆ. ನಮ್ಮ ಎಸೆನ್ಸಿವಲ್ಲಿ ನಾವು ಇಟ್ಟಿದ್ದೀವಿ, ಅಬ್ಸರ್ವ್ ಮಾಡ್ತಾ ಇದ್ದೀವಿ ಸರ್. ಮಗು ಆರಾಮಾಗಿದೆ ಸರ್. ಇಲ್ಲ ಅದೇ ಸರ್ ನಮ್ಮ ಎಸ್ ಸರ್. ಒಂದು ನಮಗೂ ಪೇಷಂಟ್ ರೋಡ್ ತುಂಬಾ ಇದೆ, ಸ್ವಲ್ಪ ಸಿಬ್ಬಂದಿ ಕೊರತೆ ಇದೆ. ಸೊ ಅದರಿಂದ ನಮ್ಗೆ ಸ್ವಲ್ಪ ಸೆಕ್ಯೂರಿಟೀಸ್ ಸ್ವಲ್ಪ ಸಿಬ್ಬಂದಿ ಕೊರತೆ ಇದೆ. ಸೊ ಮುಂದಿನ ದಿನಮಾನಗಳಲ್ಲಿ ನಾವು ಸೆಕ್ಯೂರಿಟಿ ಆಯಿತು, ನಮ್ದು ಸರ್ವಿಲೆನ್ಸ್ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಮಾಡ್ಕೋತೀವಿ ಸರ್ ನಾವು. ಸರ್ ಸಿಸಿ ಕ್ಯಾಮ್ರಾ ಆಲ್ರೆಡಿ ನಾವೀಗ ಎಲ್ಲ ನೋಡ್ಬೋದು ಸರ್. ಈಗೆಲ್ಲ ನಾವೆಲ್ಲ ಸಿಸ್ಟಮ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಸರ್. ಈಗ ಬಂದೆ ಲಾಸ್ಟ್ 3-4 ಡೇಸ್ ಇಂದ. ಆಮೇಲೆ ನಮ್ಗೆ ಎಕ್ಸೆಸ್ ಇನ್ನೊಂದು 6-5 ಕ್ಯಾಮ್ರಾ ಬೇಕಾಗಿದ್ದಾವೆ, ಅದನ್ನ 2 ಸಲ ಫಿಕ್ಸ್ ಮಾಡ್ತಾ ಇದ್ದೀವಿ ಸರ್ ನಾವು. ಇದು ನಾವು ಅದನ್ನ ನಾವು ಇಂಟರ್ನಲ್ ತನಿಖೆ ಮಾಡ್ತಾ ಇದೀವಿ ಸರ್. ಅದೇ ಸರ್ ಇವಾಗ ನಾವು ರಿಪೋರ್ಟ್ಸ್ ತರಿಸ್ಬಿಟ್ಟು ಅದನ್ನೇ ಅಬ್ಸರ್ವ್ ಮಾಡ್ತಾ ಇದೀವಿ ಸರ್. ಸೊ ಇದರಲ್ಲಿ ಸ್ವಲ್ಪ ನೋಡುತ್ತೆ ಸರ್, ನಮ್ಮಲ್ಲಿ ಏನಾರು ಫೇಲ್ಯೂರ್ ಇದೆ ಅಥವಾ ಏನಾರು ನಮ್ಮವ್ರ ಇನ್ವಾಲ್ವ್ಮೆಂಟ್ ಇದೆ ಅದನ್ನು ತನಿಖೆ ಮಾಡ್ತಾ ಇದ್ದೀವಿ ಸರ್. ಸೊ ಪೊಲೀಸ್ ಅವರು ನಮ್ಗೆ ಸಹಕಾರ ಕೊಡ್ತೀವಿ ಅಂತ ಅಂದಾರೆ ಸರ್. ಏನಿದೆ ನಾವು ಕೂಲಂಕುಷವಾಗಿ ಪರಿಶೀಲಿಸಿ ಅಂಥವ್ರು ನಮ್ಮಲ್ಲಿ ಯಾರಾದರೂ ಇನ್ವಾಲ್ವ್ ಇದ್ರೆ ಅವ್ರ ಮೇಲೆ ಖಂಡಿತ ಕ್ರಮ ತಗೋತೀನಿ ಸರ್ ನಾನು. ಪಾಸಿಟಿವ್ ಬಂದರೆ ಅಷ್ಟೇ ನಾವು ತಾಯಿ ಕಾರ್ಡ್ ಮಾಡ್ತೀವಿ ಸರ್. ಸೊ ರಾಮದುರ್ಗದಲ್ಲಿ ತಾಯಿ ಕಾರ್ಡ್ ಹೆಂಗಾಯಿತು ಅಲ್ಲಿಂದ ನಾವು ಮಾಡ್ಬೇಕು ಸರ್. ಈ ತಾಯಿ ಕಾರ್ಡ್ ಮಾಡಲಿಕ್ಕೆ ಯಾರು ಸಹಕಾರ ಮಾಡಿದ್ರು ನಾವು ಅದಕ್ಕೆ ಒರಿಜಿನಲ್ ತಾಯಿ ಕಾರ್ಡ್ ಇದೆ. ಸೊ ಅದರಲ್ಲಿ ಖಂಡಿತವಾಗಿ ಅದಕ್ಕೆ ಇದು ಅವ್ರದ್ರೆ ನಮ್ಮ ಆಸ್ಪತ್ರೆದಲ್ಲ, ತಾಯಿ ಕಾರ್ಡ್ ಅಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರು ಯಾರು? ಹೆಲ್ತ್ ಡಿಪಾರ್ಟ್ಮೆಂಟ್. ಅದಕ್ಕೆ ಸರ್ ನಾವು ಬೆಳಗಾಂ ಜಿಲ್ಲೆಗೆ ಲೆಟರ್ನ ಹಾಕ್ತಾ ಇದೀವಿ ಸರ್. ಸೊ ಇದ್ರ ಬಗ್ಗೆ ನಾವು ಅಲ್ಲಿ ಆಶಾ ಆಗಲಿ, ಅಲ್ಲಿ ಮೆಡಿಕಲ್ ಆಫೀಸರ್ಸ್ ಅಥವಾ ಅವ್ರಿಗೆ ಸರ್ ನಮ್ಮ ಲೆಟರ್ ಹಾಕ್ತಾ ಇದ್ದೀವಿ ಅಲ್ಲಿ ಬೆಳಗಾಂ ಡಿಸ್ಟಿಕ್ಗೆ. ಇದ್ರ ಬಗ್ಗೆ ಸ್ವಲ್ಪ ತನಿಖೆ ಮಾಡ್ಲಿಕ್ಕೆ ಅವ್ರ ಹತ್ರ ಮಾಹಿತಿ ತಗೋತಾ ಇದ್ದೀವಿ ಸರ್ ನಾವು. ಇದೆಲ್ಲ ಯಾರು ಹೇಳ್ಕೊಟ್ಟಿದ್ದಾರೆ ಮತ್ತೆ ನಿನ್ನೆ ಅವ್ರ ಒಳಗಡೆ ಹೆಂಗ್ ಬಂದ್ರು ಅದ್ರ ಬಗ್ಗೆ ನಾವು ನಮ್ಮ ಇಂಟರ್ನಲ್ ನಾವು ತನಿಖೆ ಮಾಡ್ತಾ ಇದ್ದೀವಿ ಸರ್. ನಮ್ಮ ಸಿಬ್ಬಂದಿ ಏನೋ ತೊಂದರೆ, ನಮ್ಮವ್ರು ಯಾರು ಇನ್ವಾಲ್ವ್ಮೆಂಟ್ ಕಂಡು ಬಂದ್ರೆ ಖಂಡಿತವಾಗಿ ನಾವು ಕ್ರಮ ತಗೋತೀವಿ. ಮತ್ತೆ ಪೊಲೀಸರು ಮುಂದಿನ ಏನ್ ತನಿಖೆ ನಾವು ಸಹಕಾರ ಕೊಡ್ತೀವಿ ಸರ್. ನಂದು ನಿನ್ನ 10ಕ್ಕೆ ಡೆಲಿವರಿ ಆಗಿದೆ ಅಂತ ಹೇಳ್ಬಿಟ್ಟಾರೆ ಸರ್. ಬಟ್ ಮಗು ಎಲ್ಲ ಕೇಳಿದ್ದಾರೆ, ಮಗು ಇರಲಿಲ್ಲ. ಸೊ ಬೆಳಿಗ್ಗೆ 4 ಗಂಟೆಗೆ ತೊಗೊಂಡ್ಬಂದು ಇಟ್ಕೊಂಡು ಮಗು ಮುಚ್ಕೊಂಡ್ಬಿಟ್ಟಾರೆ ಸರ್. ಕೇಶೀಟ್ ಕೌಂಟರ್ ಇರುತ್ತೆ, IPDP ಕೌಂಟರ್ ಇರುತ್ತೆ ಸರ್. ಕೆಶಿಟೇ ಮಾಡಿಸಿಲ್ಲ ಅವರು. ಈ ಮಳೆ ಜೊತೆಗೆ ಒಬ್ರು ಹಿರಿಯ ಮನೆ ಇದ್ರು, ಪುರುಷರಿದ್ರು, ಜೊತೆಗೆ 2 ಹೆಣ್ಮಕ್ಳು ಇದ್ರು ಸರ್. ಅವ್ರ ಜೊತೆಗೆ 4 ಜನ ಇಲ್ಲೇ ಇದ್ರು. ಎಲ್ಲರಿಗಿಂತ ಮುಖ್ಯವಾಗಿ ಯಾರೋ ಟೆಕ್ನಿಕಲಿ ಗೊತ್ತಿರೋರು ಇದಾರೆ ಅವ್ರಿಗೆ. ಯಾಕಂದ್ರೆ ಅವ್ರು ಬಂದು ಕೊಟ್ಟು ಹೋದ್ರು ಅಂತ ಏನೋ ಒಬ್ರು ಹೆಸರು ಹೇಳ್ಯಾರ ಅವ್ರು. ಯಾಕಂದ್ರೆ ಈ ಕಾಗದ ಎಲ್ಲ ರೆಕಾರ್ಡ್ಸ್ ತಿದ್ದೋ ಕೆಪಾಸಿಟಿ ಇರೋರು. 3 ಜನ ಕುಡ್ಕೊಂಡು ಪ್ಲಾನ್ ಮಾಡಿದ್ರು ಸರ್. ಒಂದು ತಾನೇ ಅಡ್ಮಿಟ್ ಆಗಿ ವಾರ್ಡ್ ಅಲ್ಲಿ ಮಲಗಿಬಿಟ್ಟಾಳ. ಯಾವುದೇ ದಾಖಲಾತಿ ಇಲ್ಲ. ಯಾವ ದಾಖಲಾತಿ? ಅದು ಪೇಷಂಟ್ ಬೇರೆ ಅಟೆಂಡರ್ಸ್ ಪೇಷಂಟ್ ಕಡೆಯವ್ರು ಬಂದ್ ಮಲಗಿರ್ತಾರಲ್ರಿ, ಖಾಲಿ ಕಾಟ್ ಆ ತರ ಬಂದ್ ಮಲ್ಕೊಂಡ್ಬಿಟ್ಟಿದಾಳೆ. ನಾನು ಪೇಷಂಟ್ ಅಂತ ನಾನೇ ಪೇಷಂಟ್ ಡೆಲಿವರಿ ಆಗಿದೆ ಅಂತ ಹೇಳ್ಕೊಂಡ್ರೆ
ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ.